ಈ ಗಶಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ತಿನ್ನಲಿಕ್ಕೂ ಅಷ್ಟೇ ಒಂದು ರುಚಿಕರವಾದ ಗಶಿ ಇದು. ಈ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗ್ತದೆ. ಜೋಳದ ರೊಟ್ಟಿ ತಿನ್ನೋವರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಹಾಗೆ ರಾಗಿ ರೊಟ್ಟಿ, ಅನ್ನ, ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೇನೆ. ನಾನು ಹಿಂದಿನ ದಿವಸ ರಾತ್ರಿಯೇ ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ಯಾಕಂದರೆ ಚೆನ್ನಾಗಿ ನೆನೀತದೆ ನೋಡಿ, ಆಗ ಏನಾಗ್ತದೆ, ಬೇಗ ಬೇಯ್ತದೆ, ಜಾಸ್ತಿ ಹೊತ್ತು ಬೇಕಾಗಲ್ಲ. ಇಲ್ಲಿ ನಾನು ಒಂದು ಹೀರೆಕಾಯಿ ತಗೊಂಡಿದ್ದೇನೆ, ತುಂಬ ಎಳೆ ಹೀರೆಕಾಯಿ ಇದು. ಈಗ ನಾವಿದನ್ನು ಕಟ್ ಮಾಡ್ಕೊಳ್ಬೇಕು. ಹೀರೆಕಾಯಿನ ನೋಡಿ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಗ ನಾವು ಹೆಸರು ಕಾಳು ಜೊತೆನೇ ಇದನ್ನು ಬೇಯಿಸಿದರೆ ಬೇಗ ಬೇಯ್ತದೆ, ಜಾಸ್ತಿ ಹೊತ್ತು ಬೇಕಾಗಲ್ಲ. ಈಗ ಹೆಸರು ಕಾಳನ್ನು ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳುವ, ಜಾಸ್ತಿ ನೀರು ಹಾಕೋದು ಬೇಡ. ಈಗ ಬೇಯಲಿಕ್ಕೆ ಇಡುವ. ನಾನಿಲ್ಲಿ 6 ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗಿಡ್ಡ ಮೆಣಸಿನ್ಕಾಯಿ, 2 ಸ್ಪೂನ್ ಕೊತ್ತಂಬರಿ ಬೀಜ, 1/4 ಸ್ಪೂನ್ ಮೆಂತೆ, 3/4 ಸ್ಪೂನ್ ಜೀರಿಗೆ, 1.5 ಸ್ಪೂನ್ ಉದ್ದಿನಬೇಳೆ, ಹಾಗೆ 5-6 ಹೆಸಳು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಅರ್ಧ ಚಿಕ್ಕ ತೆಂಗಿನಕಾಯಿ, ಸ್ವಲ್ಪ ಅರಶಿನ, ಒಂದು ಸಣ್ಣ ತುಂಡು ಹುಣಸೆಹಣ್ಣು ತಗೊಂಡಿದ್ದೇನೆ. ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡುವ. ನೋಡಿ, ಈ ರೀತಿ ಗ್ರೈಂಡ್ ಆದರೆ ಸಾಕು. ಬನ್ನಿ, ಹೆಸರು ಕಾಳು ಮತ್ತು ಹೀರೆಕಾಯಿ ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು, ಬೇಗ ಬೇಯ್ತದೆ ಇದು. ಈ ಥರ ನಾವು ಸಣ್ಣ ಸಣ್ಣದಾಗಿ ಹೀರೆಕಾಯಿ ಕೂಡ ಕಟ್ ಮಾಡಿದ್ದೇವೆ. ಹಾಗೆ ಹೆಸರು ಕಾಳು ಕೂಡ ಹಿಂದಿನ ದಿವಸನೇ ನಾವು ನೆನೆಸಿಟ್ಟಿದ್ದೇವೆ ಅಲ್ಲ, ಅದು ಬೇಗ ಬೇಯ್ತದೆ. ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು ನಾವು. ನೋಡಿ, ಇಲ್ಲಿ ಚೆನ್ನಾಗಿ ಬೇಯ್ತಾ ಉಂಟು. ಈಗ ನಾನು ಒಂದು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಿಸಬೇಕು. ಈಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸುವ. ಬನ್ನಿ, ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಯಾಕಂದರೆ ಟೊಮೆಟೊದು ಕಲರ್ ಕೂಡ ಚೇಂಜ್ ಆಗಿದೆ. ತುಂಬ ರುಚಿಕರವಾದ, ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು, ಹೆಸರು ಕಾಳು ಮತ್ತು ಹೀರೆಕಾಯಿ. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಜಾಸ್ತಿ ನೀರು ಮಾಡೋದು ಬೇಡ. ಸರಿ, ಮಿಕ್ಸ್ ಮಾಡುವಾಗ ನೋಡುವ, ತುಂಬ ನೀರಾದರೆ ಇದಕ್ಕೆ ರುಚಿ ಇರುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ. ಇದು ಹೀರೆಕಾಯಿ ಮತ್ತು ಪದಂಗಿ ಗಶಿ ಅಂತ ಹೇಳೋದು, ನಾವು ಪೀರೆಲ್ಲ ಪದಂಗಿಲ್ಲ ಗಶಿ ಅಂತ ಹೇಳೋದು. ತುಂಬ ಒಂದು ರುಚಿಕರವಾದ ಗಶಿ ಇದು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಇದು ಗಶಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ರೇ ಇದಕ್ಕೆ ರುಚಿ ಜಾಸ್ತಿ. ಇನ್ನಿದು ಚೆನ್ನಾಗಿ ಕುದಿಬೇಕು. ಈ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕು ಕುದಿದು. ಮತ್ತು ಇದಕ್ಕೆ ನೋಡಿ, ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಲಿಲ್ಲ. ಆಗಿರುವಾಗ ಈ ಒಂದು ಗಶಿ ದೇವಸ್ಥಾನದ ಒಂದು ಶೈಲಿಯ ಪರಿಮಳವನ್ನು ಕೊಡ್ತದೆ, ತುಂಬ ಚೆನ್ನಾಗಿರ್ತದೆ. ಎಲ್ಲರೂ ಇಷ್ಟಪಡುವಂಥ ಒಂದು ಹೀರೆಕಾಯಿ ಮತ್ತು ಹೆಸರು ಕಾಳು ಗಶಿ. ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿ, ಖಂಡಿತ ಇಷ್ಟ ಆಗ್ತದೆ. ಚೆನ್ನಾಗಿ ಕುದೀಲಿ ಇದು. ನೋಡಿ, ಚೆನ್ನಾಗಿ ಕುದೀತಾ ಉಂಟು, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಮತ್ತು ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಉದ್ದಿನಬೇಳೆ ನಾವು ಹುರಿದು ಹಾಕ್ತೇವೆ ನೋಡಿ ಎಣ್ಣೆಯಲ್ಲಿ, ಅದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಕುದ್ದದ್ದು ಸಾಕು, ಮುಚ್ಚಳ ಮುಚ್ಚುವ. ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೇನೆ, ಹಾಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂತ ಅಂದಿದ ತಕ್ಷಣ ನಾನು ಇಲ್ಲಿ 1 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೀನಿ, ಹಿಂಗು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಹಾಗೆ 5-6 ಹೆಸಳು ಕರಿಬೇವು ಸೊಪ್ಪನ್ನು ದಂಟು ಸಮೇತ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪು ತುಂಬ ಚೆನ್ನಾಗಿರ್ತದೆ ಒಗ್ಗರಣೆಗೆ ಹಾಕಿದರೆ. ಈಗ ಒಂದು ಚಂದದ ಒಗ್ಗರಣೆ ಕೊಡುವ ಒಂದು ರುಚಿಕರವಾದ ಹೀರೆಕಾಯಿ ಮತ್ತು ಹೆಸರು ಕಾಳಿದು ಗಶಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದರೆ ದೋಸೆಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ, ಯಾಕಂದರೆ ಜಾಸ್ತಿ ಖಾರ ಇಲ್ಲ. ಇದು ಒಂದು ಹದವಾದ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು, ಆರೋಗ್ಯಕರವಾದ ಇದು ರೆಸಿಪಿ. ಇವತ್ತಿನ ಹೀರೆಕಾಯಿ ಮತ್ತು ಹೆಸರುಕಾಳು ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.